ಈ 10ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೊಂದು ಸ್ಮರಣ ಸಂಚಿಕೆ ತಂದಿದ್ದು ಹುಡುಕು ದೀಪ ಅಂತ. ಅದಕ್ಕೊಂದು ಅವರು ಮುನ್ನುಡಿಯನ್ನು ಬರೆದುಕೊಟ್ಟು, ವಿಜಯಪುರ ಶರಣರ ನಾಡು, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶರಣರು ಇಲ್ಲಿ ಬಾಳೆ ಬದುಕಿ ಹೋಗಿರುವಂಥದ್ದು. ಅಂದರೆ ಶರಣರು ಅಂದರೆ ಯಾರು? ಶರಣರು ಎಂದರೆ ತಮ್ಮನ್ನು ತಾವು ಅರಿತವರು, ಶಿವಚಿಂತನೆ ಶಿವಧಾನದಲ್ಲಿ ಮೈಮರೆತವರು, ಸದಾ ಕಾಯಕ ತತ್ಪರರು, ಲೋಕದ ಹಿತಚಿಂತಕರು, ಸತ್ಯ ಸಂಸಾರಿಗಳು, ನಿತ್ಯ ನಿರಾಭಾರಿಗಳು, ಇಂದಿನದು ಇಂದಿಗೆ ನಾಳಿನ ಚಿಂತೆಯನ್ನು ಮಾಡದೇ ಇರುವಂಥವ್ರು, ನಾಳಿಂದ ನಾಳೆಗೆ ಅನ್ನುವಂಥದ್ದು. ಶಿವಶರಣರೆಂದರೆ ಗುರುವಿಗೆ ತನವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನು ಸಮರ್ಪಿಸಿದವರು ಶರಣರು ಅಂತ. ಪರಸತಿಯನ್ನು ಮಹಾದೇವಿ ಎಂದು ಭಾವಿಸಿದಂಥವರು, ನಡೆನುಡಿಗಳನ್ನು ಒಂದಾಗಿಸಿಕೊಂಡವರು ಶರಣರು. ನಿತ್ಯ ತೃಪ್ತರು, ಇರೋದ್ರೊಳಗೇ ತೃಪ್ತಿಪಟ್ಟವರು ಶಿವಶರಣರು. ಜೀವನ್ಮುಕ್ತರು, ಸರ್ವಶಕ್ತರು, ಘನಮನ ಸಂಪನ್ನರು ಶರಣರು. ಶರಣರ ಪಾದ ರಕ್ಷಣೆಗೆ ಪೃಥ್ವಿ ಸಮಾನ ಅಲ್ಲ ಅಂತಾರೆ. ಅವರ ಪಾದಕ್ಕೆ ಸಮಾನ ಅಲ್ಲ ನಮ್ಮ ಈ ಪೃಥ್ವಿ ಎಂಬ ಉಕ್ತಿಗೆ ಉದಾಹರಣೆಯಾದವರು. ಹೊಗಳಿಕೆಗೆ ಹಿಗ್ಗದವರು ಶರಣರು, ತೆಗಳಿಕೆಗೆ ಕುಗ್ಗದವರು. ಅದನ್ನೆಲ್ಲ ಅನುಭವಿಸಿದರು. ನಾನು ಓದ್ತಾ ಆಮೇಲೆ ಕೆಟ್ಟ ಅನ್ನಿಸ್ತಿತ್ತು ನನಗೆ, ಶರಣರಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನು ಕಲ್ಯಾಣದ ಕ್ರಾಂತಿ ಆಯ್ತಲ್ಲ, ಕಲ್ಯಾಣದ ಕ್ರಾಂತಿ ಆಗಬಾರ್ದಾಗಿತ್ತು ಅಂತ ಅನ್ನಿಸ್ತದೆ. ಭಾಳ ಚೆನ್ನಾಗಿ ಸಮಾಜವನ್ನು ತಿದ್ದು ಕೆಲಸ ಮಾಡ್ಕೋತ ಹೊಂಟಿದ್ದರು ಅವರು. ಒಳ್ಳೆ ಕೆಲಸ ಮಾಡೋರು ಇರ್ತಾರೆ, ಅದನ್ನು ಕೆಟ್ಟ ಕೆಡಿಸೋರು ಇರ್ತಾರೆ ಅಂತ ಅಂದಿಕ್ಕೆ 12ನೇ ಶತಮಾನದ ಈ ಶರಣರಿಗೆ ಕ್ರಾಂತಿ ಏನಾಯ್ತು ಅದೇ ಉದಾಹರಣೆ ಅಂತ. ಮರಣವೇ ಮಹಾನವಮಿ ಎಂದು ಭಾವಿಸಿದವರು ಶರಣರು. ಅವರು ಮೆಟ್ಟಿದ ಧರೆ ಪಾವನ, ನಿಂದುದೇ ನಿಜವಾದ ನಿವಾಸ. ಅವರ ಇದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ. ಅವರು ನಿದ್ದೆ ಮಾಡಿದರೆ ಶರಣರು ಜಪವಿದ್ದಂತೆ, ಎದ್ದು ಕುಳಿತಡೆ ಶಿವರಾತ್ರಿ ಇದ್ದಂತೆ, ನಡೆದುದೇ ಅದು ದಾರಿ ಅಂತನ್ನುವಂಥದ್ದು ಶಿವತತ್ವ. ಒಟ್ಟಾರೆ ಶಿವಶರಣದ ಕಾಯಕವೇ ಕೈಲಾಸ ಅನ್ನುವಂತಹ ವಿಚಾರದವರು ಈ ಶಿವಶರಣರು ಅಂತನ್ನುವಂಥದ್ದು. ನಾನು ಕೆಲವೊಂದು ವಚನಗಾರ್ತಿಯರು, ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು. ಜಿಲ್ಲೆಯ ಪ್ರಸಿದ್ಧ ಶಿವಶರಣರು ಅಂತಂದರೆ, ನಾನು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀನಿ ಅಂತ ಬೇಡ ಅಂದರು. ಈಗಾಗಲೇ ಬಸವಣ್ಣವ್ರ ಬಗ್ಗೆ ಗೊತ್ತದ. ಅಕ್ಕ ನಾಗಮ್ಮ ಬರ್ತಾಳೆ ಮೊದಲು, ಬಸವಣ್ಣವರು, ಗಂಗಾಂಬಿಕೆ, ನೀಲಾಂಬಿಕೆ, ಚನ್ನಬಸವಣ್ಣನವರು, ಮಡಿವಾಳ ಮಾಚಿದೇವನವರು, ನುಲಿಯ ಚಂದಯ್ಯ, ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ. ಇವ್ರ ಬಗ್ಗೆ ಕೆಲವೊಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಪಡ್ತೇನೆ. ಅಕ್ಕ ನಾಗಮ್ಮ ಭಾಳಷ್ಟು ವಿವಾದಾತ್ಮಕ ಬಸವಣ್ಣವರ ವಿಚಾರ ಕುರಿತಿದ್ದಾಗ ಅಕ್ಕ ನಾಗಮ್ಮ ಕೂಡ ಬರುತ್ತೆ. ಮಾದರಸ ಮಾದರಾಂಬಿಕೆಯರ ಹಿರಿಯ ಏಕೈಕ ಪುತ್ರಿ, ಶಿವದೇವನಿಗೆ ಪತ್ನಿಯಾಗಿ, ವಿರಳಜ್ಞಾನಿಯಾಗಿ, ಚನ್ನಬಸವಣ್ಣನಿಗೆ ತಾಯಿಯಾಗಿ, ಬಸವಣ್ಣನವರಿಗೆ ಅಕ್ಕನಾಗಿ, ಅರಿವಾಗಿ, ಗುರುವಾಗಿ ಶ್ರೀರಕ್ಷೆ ಆದವರು ಅಕ್ಕನಾಗಮ್ಮ ಅಂತನ್ನುವಂಥದ್ದು. ಕಲ್ಯಾಣದಲ್ಲಿ ಏನು ಕ್ರಾಂತಿ ಆಯಿತು, ಅಂತರ್ಜಾತಿ ವಿವಾಹ, ಅದಾದ್ಮೇಲೆ ದೊಡ್ಡ ಘರ್ಷಣೆ ಆಗಿರುವಂಥದ್ದು. ಎಲ್ಲ ವಚನ ಕಟ್ಟುಗಳನ್ನು ಕಟ್ಟಿಕೊಂಡು ತಮಗೆ ಯಾವ್ಯಾವ ದಿಕ್ಕಿಗೆ ಸಾಧ್ಯ ಆಗ್ತದೆ ಎಲ್ಲ ವಚನಕಾರರು ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ವಚನಗಳನ್ನು ರಕ್ಷಿಸಿದ ಮಹಾ ಶಿವಶರಣೆ ಅಕ್ಕನಾಗಮ್ಮ. ಉಳುವಿಯಲ್ಲಿ ಕೆಲ ಕಾಲ ಇದ್ದರವರು. ಮುಂದೆ ಬಸವತತ್ವ ಪ್ರಚಾರವನ್ನು ಮಾಡುತ್ತಾ ನುಲಿಯ ಚಂದಯ್ಯನವ್ರು ನೋಡರೆ, ಏನು ನಮ್ಮ ಶಿವಳಿಗೆ ನುಲಿಯ ಚಂದಯ್ಯನ ಜೊತೆಗೆ ಅವರಿದ್ದರು. ತುರುವೇಕೆರೆಗೆ ಬರ್ತಾರೆ ಅವರು. ಅಲ್ಲಿ ಬಹಳ ದಿನ ಇದ್ದರು. ಜನಮನದ ಮೈಲಿಗೆಯನ್ನು ತೊಳಿಲಿಕ್ಕೆ ಅವರು ಕೆಲಸ ಮಾಡ್ತಾರೆ. ಲಿಂಗ ಸಂಸ್ಕಾರವನ್ನು ಕೊಟ್ಟರು. ಅಲ್ಲೇ ಲಿಂಗೈಕ್ಯರಾಗ್ತಾರೆ ಅವರು. ಅನುಭವದ ಮೇರು ಗಿರಿಯಾದಂತಹ ನಾಗಮ್ಮನವರು ಉನ್ನತ ವಚನಗಾರ್ತಿ ಆಗಿದ್ದರು ಕೂಡ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನೋದು ಅವರ ಅಂಕಿತ ನಾಮ ಆಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ನಂತರ ಗಂಗಾಂಬಿಕೆ ಬಸವಣ್ಣನವರ ಪತ್ನಿ. ತಂದೆ ಬಲದೇವ ಅಂತನೂ. ಬಸವಣ್ಣರ ಇತಿಹಾಸ ಓದುವತ್ತ ನಮ್ಗೆ ಗೊತ್ತಾಗ್ತದೆ. ಅವರ ಬಾಲ್ಯದಲ್ಲಿ ಕೂಡಲ ಸಂಘದಲ್ಲಿ ಜಾತ ವೇದ ಮುನಿಗಳ ಕಡೆ ಅವರ ಅಭ್ಯಾಸ ಸಂಸ್ಕೃತದಲ್ಲಿ ಮಾಡಿದ ಮೇಲೆ ಉದ್ಯೋಗಕ್ಕಾಗಿ ಅವರು ಮೂಲ ಕರ್ಣಿಕೆ ಕುಟುಂಬದವರು. ಕುಲಕರ್ಣಿ ಅಂತ ಬಂದಿದ್ದೆ. ಯಾವ ಕುಲ ಕರ್ಣಿಕೆ ಕೆಲಸ ಮಾಡ್ತದೆ ಅವರು ಕುಲಕರ್ಣಿಯವರು. ಹೀಗಾಗಿ ಬಸವಣ್ಣವರು ಕುಲಕರ್ಣಿ ಕುಟುಂಬದವರು. ಅಕೌಂಟಿಂಗ್ ಕೆಲಸದಾಗ ಎಕ್ಸ್ಪರ್ಟು. ಇನ್ನು ಅವ್ರ ಮಾವ ಬಲದೇವ
ನೋಡಿರಿ, ಉದ್ಯೋಗ ಕೊಡಿಸ್ಬೇಕಾದ್ರೆ ಮಗಳು ಮಾಡ್ಕೋಬೇಕು ಅನ್ನೋ ಕಂಡೀಷನ್ ಇಡ್ತಾರೆ. ಈ ಉತ್ತರ ಕರ್ನಾಟಕ, ವಿಶೇಷವಾಗಿ ವಿಜಯಪುರದಲ್ಲಿ ಇದು ಅದು ಏನು ಹಳ್ಯಾಗ ನೌಕರಿ ಹಚ್ಬೇಕಾದ್ರೆ ಮಗಳು ಕೊಡುವಂಥದ್ದು. ತಮ್ಮ ಮಗಳನ್ನು ಬಲದೇವ ಈ ಕಲ್ಯಾಣಿ ಚಾಲುಕ್ಯರ ಅಧೀನದ ಮಂಡಲಾಧೀಶರಾಗಿ ಕಲಚೂರಿಗಳು ಮಂಗಳವೇಡೆಯಲ್ಲಿ ಇದ್ದರು. ಮಂಗಳವೇಡೆ ನಮ್ಮ ಭಾಗ, ಕರ್ನಾಟಕದ ಭಾಗ. ಈಗ ಅದು ಅನ್ಫಾರ್ಚುನೇಟ್ಲಿ ಮಹಾರಾಷ್ಟ್ರಕ್ಕೆ ಹೋಗಿಬಿಟ್ಟಿರುವಂಥದ್ದು. ಅಲ್ಲಿ ಮಗಳನ್ನು ಕೊಟ್ಟು ವಿವಾಹ ಮಾಡಿ ಅಲ್ಲಿ ಅವರು ಒಂದು ಕ್ಲರ್ಕ್ ಆಗಿ, ಕರ್ಣಿಕನಾಗಿ ಬಸವಣ್ಣವರನ್ನು ಉದ್ಯೋಗಕ್ಕೆ ಸೇರಿಸ್ತಾರೆ. ಅಣ್ಣ ಬಸವಣ್ಣ ಗಂಗಾಂಬಿಕೆಯರ ಉದರದಲ್ಲಿ ಬಾಲಸಂಗಯ್ಯ ಎಂಬ ಮಗನಿದ್ದು ಅಂತ ಅನ್ನೋದು ಗೊತ್ತಾಗ್ತದೆ. ಮುಂದೆ ಬಹಳಷ್ಟು ಗೊತ್ತಾಗಲ್ಲ ಬಾಲಸಂಗಯ್ಯ ಏನಾದರೂ ಎಲ್ಲಿಗೆ ಹೋದರು ಅಂತನ್ನುವಂಥದ್ದು. ಶರಣರ ಕಾಳಜಿ ಮಾಡುವುದು, ಮಾತೃ ಹೃದಯಿ ಮಮತಾಮಯಿ ಆಗಿದ್ದರವರು. ಮಂತ್ರಿಗಳ ಮಗಳಾಗಿದ್ದರವರು. ಮಂತ್ರಿಗಳ ಮಗಳಾಗಿದ್ದರಿಂದ ಕುದುರೆ ಸವಾರಿ ಕೂಡ ಅವರಿಗೆ ಬರ್ತಿತ್ತು. ಶಸ್ತ್ರವಿದ್ಯೆಯನ್ನು ಕೂಡ ಗಂಗಾಂಬಿಕೆ ಕಲಿತಿದ್ದರು ಅಂತನ್ನುವಂಥದ್ದು. ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಬಸವಣ್ಣನವರು ಸಂಗಮಕ್ಕೆ ಬಂದಾಗ ಗಂಗಾಂಬಿಕೆ ಕಲ್ಯಾಣದಲ್ಲೇ ಉಳಿತಾರವರು. ನೀಲಾಂಬಿಕೆ ಬಸವಣ್ಣವರ ಜೊತೆಗೆ ಒಂದು ಸ್ವಲ್ಪ ಹಿಂದಿದ್ದರು. ಅವರು ಕೂಡ ಕಲ್ಯಾಣಕ್ಕೆ ಈ ಕೂಡಲ ಸಂಗಮಕ್ಕೆ ಬರ್ತಿರ್ತಾರೆ. ಗಂಗಾಪ್ರಿಯ ಕೂಡಲ ಸಂಗಮ ದೇವ ಅನ್ನೋದು ಇವರ ವಚನ ಅಂಕಿತನಾಮ, ಕಾವ್ಯನಾಮ ಅಂತ ನಾವು ಕರಿತೇವೆ. ಇಲ್ಲಿ ಈ ವಚನ ಬಂದಾಗ ವಚನ ಅಂಕಿತ ಅಂತ ಗುರುತಿಸ್ತಾರೆ. ಅನೇಕ ವಚನಗಳನ್ನು ಅವರು ರಚಿಸ್ತಾರೆ. ಕಲ್ಯಾಣದ ಕ್ರಾಂತಿ ನಂತರ ಎದೆಗುಂದದೆ ಅಕ್ಕನಾಗಮ್ಮ, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ, ನುಲಿಯ ಚಂದಯ್ಯ ಮೊದಲಾದ ಶರಣರ ತಂಡ ರಚಿಸಿ ವಚನ ಗಂಟೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಅವರು ಉಳುವಿ ಕಡೆ ಬರ್ತಾರೆ. ಮುಗುಟ್ ಖಾನ್ ಹುಬ್ಬಳ್ಳಿ ಅಂತಂದು ಬರ್ತದೆ. ಮುಗುಟ್ ಖಾನ್ ಹುಬ್ಬಳ್ಳಿ ಹತ್ತಿರ ನೋಡ್ರಿ, ಇಂಥ ತಂಪೂರ್ತಿ ತಾವು ಬದುಕ್ತಿರುವಂಥ ಶರಣರ ಮೇಲೂ ಸೈನಿಕರು ದಾಳಿ ಮಾಡ್ತಾರಂದರೆ ತುಂಬ ಕೆಟ್ಟ ಅನ್ನಿಸ್ತದೆ ಈ ವಿಚಾರ ಕೇಳಿ. ಅವ್ರ ಮೇಲೆ ದಾಳಿ ಮಾಡ್ತಾರೆ. ಹೀಗಾಗಿ ಅಲ್ಲೇ ಹೋರಾಡ್ತಾ ಲಿಂಗೈಕ್ಯರಾದವರು ಗಂಗಾಂಬಿಕೆ. ಘಟಪ್ರಭೆ ತೀರದಲ್ಲಿ ಅವ್ರದ್ದೊಂದು ತೋರು ಗದ್ದಿಗೆ ಇದೆ. ನಂತರ ಇನ್ನೊಬ್ಬರು ನೀಲಾಂಬಿಕೆ ಬರ್ತಿತ್ತು. ಬಸವಣ್ಣವರಿಗೆ 2 ಜನ ಪತ್ನಿಯರು. ಇಬ್ಬರು ಹೆಂಗೆ ಈ ಮನೆಗೆ ಮಹಾನವಮಿ ಅಂತಂದು ಕಾರ್ಯಕ್ರಮ ಮಾಡ್ತಿದ್ರು. ಭಾಳ ಹಿರಿಯರು, ಟೀಚರ್ ಇದ್ದರು. ಎಲ್ಲಿ ಎದುರಿಗೆ ಮನೆ ಇತ್ತವ್ರು ಅಜ್ಜ ಅವರು. ಅವಾಗೆಲ್ಲ ಈ ಚರ್ಚೆಗೆ ಬರ್ತಿದ್ದು. ಕೆಲವರು ಹೋಗ್ತಿದ್ದಿದ್ದಿಲ್ಲ, ಕೆಲವರು ಇಲ್ಲ. ಒಂದೇ ಹೆಂಡತಿ ಹೆಸರು 2 ಅದ, ಗಂಗಾಂಬಿಕೆ ನೀಲಾಂಬಿಕೆ. ಬ್ರಾಹ್ಮಣ ಸಮುದಾಯದಲ್ಲಿ ಗಂಡನ ಮನೆಗೆ ಬಂದ್ಗಳು ಹೆಸರು ಚೇಂಜ್ ಆಗ್ತದೆ, 2 ಹೆಸರು ಇರ್ತಾವೆ ಅಂತ ನಾವು. ಬಟ್ ಸಂಶೋಧನೆಯಿಂದ ಗೊತ್ತಾಗ್ತದೆ ಬಸವಣ್ಣವರಿಗೆ 2 ಜನ ಪತ್ನಿಯರಿದ್ದರು. ಇವತ್ತಿನ ಸಮಾಜದಲ್ಲಿ ಇದು ಬಹುಪತ್ನಿತ್ವ ಪ್ರಶ್ನಾರ್ಥಕ ಆಗ್ತದೆ. ಬಸವಣ್ಣವ್ರು ಇಷ್ಟು ಆದರ್ಶಿದ್ರೆ ಯಾಕೆ 2 ಯಾಕೆ ಲಗ್ನ ಆದರು ಅಂತನ್ನುವಂಥದ್ದು. ಬಟ್ ನಾವು ಡಕ್ಟಾಗಿ ಅಭ್ಯಾಸ ಮಾಡಿದರೆ ಗೊತ್ತಾಗ್ತದೆ ಅದು ಅನಿವಾರ್ಯ ಇತ್ತು. ಬಸವಣ್ಣವರಿಗೆ 2ನೇ ವಿವಾಹ ಅವರು ಪ್ರೀತಿಯಿಂದ ಬೇಕಂತಲೇ ಮಾಡಿಕೊಂಡವರು ಅಲ್ಲ. ಅವರ ಪತ್ನಿ ಹಠ ಹಿಡಿತಾಳೆ 2ನೇಯವರು. ಅವರ ಮಾವ ಸಿದ್ಧರಸ ಅಂತಿರ್ತಾರೆ. ಸಿದ್ಧರಸನ ಮಗಳಕ್ಕೆ ಕೆಲವು ಕಡೆ ಅವರು ಮಂತ್ರಿ ಆಗಿದ್ದರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಬ್ಬರೂ ಮಾವಂದಿರ ಮಕ್ಕಳೇ ಅವರು, ಸಿದ್ಧರಸ ಮಾವ ಅಂತ ಹೇಳ್ತಾರೆ. ಆಕೆ ಹಠ ಹಿಡಿತಾಳೆ, ನಾನು ಬಸವಣ್ಣವ್ರನ್ನ ಮಾಡ್ಕೋತೀನಂತ. ಈಗಾಗಲೇ ವಿವಾಹ ಆಗಿತ್ತು, ಯಾಕೆ ಹಠ ಹಿಡಿದು ಗೊತ್ತಿಲ್ಲ. ಬಸವಣ್ಣವರಿಗೆ ಮಾರು ಹೋದ್ಲು ಗೊತ್ತಿಲ್ಲ. ಆಕೆ ಹಾಸಿಗೆ ಹಿಡಿದು ಬಿಡ್ತಾಳೆ. ತಮಗಿಂತ ಹಿರಿಯ ಮಂತ್ರಿಗಳು ಬಂದು ಅವರನ್ನು ವಿನಂತಿಸಿಕೊಂಡಾಗ ಅನಿವಾರ್ಯವಾಗಿ ಮೊದಲ ಪತ್ನಿ ಗಂಗಾಂಬಿಕೆಯ ಅನುಮತಿ ಪಡೆದು ಸಹೋದರಿಯಂತೆ ನಾನು ಸ್ವೀಕರಿಸ್ತೀನಿ ಅಂದಾಗ ಅವರು 2ನೇ ವಿವಾಹ ಆಗಬೇಕಾಗ್ತದೆ ಅನ್ನುವಂಥದ್ದು. ನೀಲಾಂಬಿಕೆ ನೀಲಲೋಚನೆ ಅಂತ ಕರೀತಾರೆ. ಆಕೆ ಹೆಸರು ನೀಲಲೋಚನೆ, ನೀಲಮ್ಮ ಎಂಬುದು ಕೂಡ ಇತ್ತು. ಬಸವಣ್ಣವರ ಸೋದರ ಮಾವ ಸಿದ್ಧರಸನ ಮಗಳವರು. ತ್ರಿವಿಧ ದಾಸೋಹದ ಸಂಪನ್ನೆ, ಸದಾ ಅರ್ಚನೆ ಅರ್ಪಣೆ ಅನುಭವಗಳು ನಿರತರವರು. ಅನುಭವ ಮಂಟಪದಲ್ಲಿ ಸೇವೆಯನ್ನು ಗೈದವರು. ಜೊತೆಗೆ ಅವರು ತುಂಬ ಸಹನಶೀಲೆ ಆಗಿದ್ದರು ಅಂತಲೂ ಗೊತ್ತಾಗ್ತದೆ. ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಇವರನ್ನು ನೆನೆಸ್ತಾರೆ. ಪೃಥ್ವಿಗಗ್ಗಳ ಚೆಲುವೆ ಎನ್ನ ಸತಿ ನೀಲಲೋಚನೆ. ಬಸವಣ್ಣವ್ರು ಆಕೆಯನ್ನು ನೀಲಲೋಚನೆ ಅಂತಾರೆ. ತಮ್ಮ ವಚನದಲ್ಲಿ ಆ ಹೆಂಡತಿಯನ್ನು ಕೂಡ ಅವರು ಪೃಥ್ವಿಗಗ್ಗಳ ಚೆಲುವೆ ಎನ್ನ ಸತಿ ನೀಲಲೋಚನೆ ಎದೆ ತುಂಬಿ ಹೊಗಳಿದ್ದು ನೀಲಮ್ಮನವರ ಹಿರಿಮೆಗೆ ಇದು ಹಿಡಿದ ಕನ್ನಡಿ, ಘನ ವ್ಯಕ್ತಿತ್ವಕ್ಕೆ ಬರೆದ ಮುನ್ನುಡಿ ಅಂತ ಅನ್ನಿಸ್ತದೆ. ವಚನ ರಚನಾ ಚತುರಿಯಾಗಿದ್ದರವರು. ನೀಲಾಂಬಿಕೆಯರ ವಚನ ಅಂಕಿತ ಸಂಗಯ್ಯ ಅಂತಂದು, ಮಗನ ಹೆಸರು ಸಂಗಯ್ಯ, ಬಾಲ ಸಂಗಯ್ಯ, ಸಂಗಯ್ಯ ಅಂತ ಅವರು ತಮ್ಮ ವಚನ ಅಂಕಿತ ಇಟ್ಕೊಂಡಿದ್ದರು. ಪತಿ ಆಜ್ಞೆ ಮೇರೆಗೆ ಹಡಪದ ಅಪ್ಪಣ್ಣವ್ರನ್ನೊಡನೆ ತಂಗಡಿಗೆ ಅವರು
ತಂಗಡಿಗೆ ಬರ್ತಾರೆ. ಇಬ್ಬರಿಗೂ ಅಂದಾಗ ಒಂದು ಸುಮಾರು 14-15 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಬಸವಣ್ಣವರು ಕೂಡಲ ಸಂಗಮಕ್ಕೆ ಬಂದದ್ದು, ಅವರು ಇವತ್ತೇನು ತಂಗಡಿಗೆ ಅಂತದ್ದು ಅಲ್ಲಿದ್ದರು. ಮೊದಲು ಯಾವ ಊರಿತ್ತು ಗೊತ್ತಿಲ್ಲ. ತಂಗಡಿಗೆ ಜಗನಾಗಿದ್ದಾಗ ಬಸವಣ್ಣನವರು ಲಿಂಗೈಕ್ಯರಾದರು ಅನ್ನೋ ವಿಚಾರ ಅವರಿಗೆ ಗೊತ್ತಾಗ್ತದೆ. ಅದು ಹೆಂಗಾಯ್ತು ಗೊತ್ತಾಗಲಿಲ್ಲ. ಅವಾಗೆಲ್ಲ ಕಮ್ಯುನಿಕೇಷನ್ ಈಗಿನಷ್ಟು ಸರಳ ಇದ್ದಿದ್ದಿಲ್ಲ. ಅದು ಹೇಗೋ ಅವರಿಗೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾಗ್ಯಾರ ಅನ್ನೋ ವಿಚಾರ ಗೊತ್ತಾಗ್ತದೆ. ಅಲ್ಲೇ ಅವರು ಕೃಷ್ಣಾ ನದಿ ಹತ್ತಿರ ಅಲ್ಲೇ ಕೂಡ ಅವರು ಕೂಡ ಐಕ್ಯರಾದರು. ಈಗ ದೊಡ್ಡ ವ್ಯಕ್ತಿಗಳನ್ನು ನಾವು ತೀರ್ಕೊಂಡ್ರು ಅನ್ಲಿಕ್ಕೆ ಬರೋಂಗಿಲ್ಲ, ಲಿಂಗೈಕ್ಯರಾದರು ಅಂತ ಅನ್ಬೇಕಾಗ್ತದೆ. ಒಂದು ವಿಷಯ ಏನು ಚರ್ಚೆಗೆ ಬರ್ತದಂದರೆ ಬಸವಣ್ಣನವರು ಸಾವು. ಬಸವಣ್ಣವರ ಡೇಟ್ ಬಗ್ಗೆನೂ ಇನ್ನೂ ಇಷ್ಟು ಇಡೀ ಅಮೇರಿಕಾದ ಲಂಡನ್ನಿನ ಹಾಲ್ನಲ್ಲಿ ಅವ್ರ ಮೂರ್ತಿ, ಲಂಡನ್ನಿನ ಹಾಲ್ ಎದುರಿಗೆ, ಪಾರ್ಲಿಮೆಂಟ್ ಎದುರಿಗೆ ಮೂರ್ತಿ ಬಂದಾಗ ಕೂಡ ಇನ್ನೂ ನಮ್ಮ ಸಂಶೋಧಕರಲ್ಲಿ ಬಸವಣ್ಣನವರ ಕಾಲದ ಬಗ್ಗೆ ಫೈನಲೈಸೇಷನ್ ಆಗಿಲ್ಲ. ಅವ್ರು 1132ರಿಂದ 66, ಭಾಳ ಕಡಿಮೆ, 30-34 ವರ್ಷ ಇದ್ದರು ಅಂತಂದರೆ, ಇಲ್ಲ ಕೆಲವರು 80 ವರ್ಷ ಇದ್ದರು ಅಂತ. ಅದು ಇನ್ನೂ ಫೈನಲ್ ಆಗಬೇಕಾದಂಥ ವಿಚಾರ. ಬಸವಣ್ಣವ್ರು ಎಷ್ಟು ವರ್ಷ ಇದ್ದರು? ಈ 62 ಅಂದಾಗೆ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ 32 ಹುಟ್ಟಿ 66 ಆಗಿ ತೀರ್ಕೊಂಡ್ರೆ ಭಾಳ ಸಣ್ಣ ವಯಸ್ಸದು. ಅವ್ರು 60 ವರ್ಷದಷ್ಟು ಬದುಕಿದಾಗ ಮಾತ್ರ ಇದನ್ನೆಲ್ಲ ಸಾಧನೆ ಸಾಧ್ಯ ಅನ್ನೋದು. 30 ಆದರೆ ಇಷ್ಟು ಆಗೋದಿಲ್ಲ. ಇಷ್ಟು ಸಣ್ಣ ವಯಸ್ಸಿನಾಗಿ ಅಷ್ಟು ದೊಡ್ಡ ಕಾರ್ಯಕ್ರಮ, ಗರಣಿಕರಾಗಿ, ಭಂಡಾರಿಯಾಗಿ, ಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಏನೆಲ್ಲ ಕೆಲಸ ಇಷ್ಟು ಸಣ್ಣ ವಯಸ್ಸಿನಾಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಏನದು 60 ವಯಸ್ಸಿಗಿಂತ ಹೆಚ್ಚು ಬದುಕಿದ್ರೂ ಅದೇ ಕರೆಕ್ಟು ಅಂತ ಅನ್ನಿಸ್ತದೆ. ಇನ್ನು ನನ್ನ PhD ಸಂಶೋಧನೆಗೆ ನಾನು 97ರಿಂದ 2000ರವರೆಗೆ ತಾಳಿಕೋಟೆ ಯುದ್ಧದ ಬಗ್ಗೆ ನಾನು PhD ಮಾಡಾಗ ಅಲ್ಲಿ ಹೋಗಿದ್ದೆ. ನಾನು ಭಾಳಷ್ಟು ಮಂದಿ ಹೇಳಿದ್ರು, ಇಲ್ಲ ಸರ್ ತಂಗಡಿಗೆಗೂ ಹೋಗಿ ಬರ್ರಿ ಅಂತಂದರು. ಹೋಗಿದ್ದೆ ನಾನು ತಂಗಡಿಗೆ. ಸಾಮಾನ್ಯವಾಗಿ ಮಾಹಿತಿ ಅಲ್ಲಿ ಗೊತ್ತಾಗೋದು ಟೀಚರಿಂದ. ಅಲ್ಲಿ ಶಾಲಾ ಟೀಚರ್ನ ಭೇಟಿ ಆದ ನಾನು. ನನಗಿನ್ನೂ ಗೊತ್ತಿದ್ದಿಲ್ಲ ಅದಕ್ಕೆ ಹೆಸರು ಹಂಗ್ಯಾಕೆ ಬಂತು ಅನ್ನೋದು. ನಾನು ಫಸ್ಟ್ ಕೆಲಸ ಮಾಡೋದು ಅಂದರೆ ಆ ಊರಿಗೆ ಹೆಸರು ಹೆಂಗೆ ಬಂತು. ನಾನು ಕೇಳಿದವರು, ಸರ್ ಈ ನಿಮ್ಮ ಊರಿಗೆ ತಂಗಡಿಗೆ ಅಂತ ಯಾಕೆ ಹೆಸರು ಬಂತು ಸರ್? ಇಲ್ಲ ಸರ್ ಅದಕ್ಕೊಂದು ಹೇಳ್ಕೋತೆ ಹೋದರು. ನಾವು ಬಸವಣ್ಣನವರ ಪತ್ನಿ ನೀಲಾಂಬಿಕೆಯನ್ನು ತಂಗಿ ಅಂತ ಕರಿತೇವೆ ಸರ್. ಬಸವಣ್ಣವರಿಗೆ ಅಣ್ಣ ಅಂತ ಕರಿತೇವೆ. ತಂಗಿ ಅಡಗಿದ ಊರು, ಅಡಗಿದಂದರೆ ಇಲ್ಲೇ ಅವರು ತೀರ್ಕೊಂಡಿದ್ದು. ತಂಗಿ ಅಡಗಿದ ಊರು ತಂಗಡಿಗೆ ಆಯ್ತು ಸರ್ ಅಂತಕ್ಕಂಥದ್ದು ವಿಚಾರ ನನಗೆ ಅಲ್ಲಿ ಸಂಶೋಧನೆ ಗೊತ್ತಾಗಿರುವಂಥ. ನನಗೆ ಅವಾಗ ಒಂದು ತಲೆಯಾಗಿ ಪ್ರಶ್ನೆ ಹುಟ್ಟಿಬಿಡ್ತು. ಸಹಜವಾಗಿ ಸಂಶೋಧನೆ ಲೈನ್ದಾಗ ಇರೋತ್ನಾಗ ಪ್ರಶ್ನೆಗಳು ಭಾಳ ಹುಟ್ಟಿಬಿಡುತ್ತವೆ. ಬಸವಣ್ಣನವರ ಅಣ್ಣನಾದರೆ ನೀಲಾಂಬಿಕೆ ವೈನೇ ಆಗಬೇಕಾಗಿತ್ತಲ್ಲ, ನೀಲಾಂಬಿಕೆ ತಂಗಿ ಆದರೆ ಬಸವಣ್ಣ ಮಾಮ ಆಗಬೇಕಾಗಿತ್ತು. ಮತ್ತು ಅವರಿಬ್ಬರು ಹೆಂಗೆ ನಮಗೆ ಒಬ್ಬಕ್ಕೆ ಅಣ್ಣ, ಒಬ್ಬರು ಅಣ್ಣ, ಇನ್ನೊಬ್ಬಕ್ಕೆ ತಂಗಿ ಹೆಂಗೆ ಆಗ್ತಾರೆ? ಅಣ್ಣ ತಂಗಿ ಗಂಡ ಹೆಂಗೆ ಆಗ್ತಾರೆ? ಈ ಪ್ರಶ್ನೆ ನನ್ನ ಅವಾಗ ಹುಟ್ಟಿತ್ತು. ಇಲ್ಲ ಸರ್ ನಾನು ಕೇಳಿದವ್ರು ಹಿಂಗೆ ಯಾಕೆ ಮತ್ತು ಅವ್ರು ಬಸವಣ್ಣನವ್ರಿಗೆ ನೀವು ಅಣ್ಣ ಅಂತೀರಂದ್ಮೇಲೆ ಅವರಿಬ್ಬರು ಹೆಣ್ಣಂದ್ರೆ ನಮ್ಗೆ ವೈನೇ ಆಗಬೇಕಾಗಿತ್ತು. ಇಲ್ಲ ಸರ್ ನಾವು ಎಲ್ಲರಲ್ಲಿನೂ ಸಹೋದರ ಸಹೋದರಿ ಭಾವನೆ ನೋಡುವಂಥದ್ದು ವಚನಕಾರರದು ಮತ್ತು ಈ ವೀರಶೈವ ಸಾಹಿತ್ಯದ ಶ್ರೇಷ್ಠತೆ. ಹೀಗಾಗಿ ನಮಗಿಬ್ಬರು ಎಲ್ಲರಲ್ಲಿಯೂ ನಾವು ಸಹೋದರ ಸಹೋದರಿ ನೋಡ್ತೀವಿ. ಯಾರಲ್ಲಿ ಹೆಂಡತಿ ಅನ್ನೋ ಪದ ಬಳಕೆ ಇಲ್ಲ ಅನ್ನೋದು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ವಿಚಾರ. ಹೀಗಾಗಿ ಆಕೆ ತಂಗಿ ಆಗ್ತಾಳೆ. ಅಲ್ಲೇ 14 ಕಿಲೋಮೀಟ್ರ್ ಇವತ್ತು ಹಿನ್ನೀರು ಅದದು. ಕೃಷ್ಣಾ ನದಿ ಹಿನ್ನೀರೊಳಗೆ ನೀಲಾಂಬಿಕೆಯ ಒಂದು ಗದ್ದಿಗೆ ಅದ. ಸುಮಾರು ಒಂದು 14 ಕಿಲೋಮೀಟ್ರ್ ದೂರ ಬಸವಣ್ಣವರ ಗದ್ದಿಗೆಗೂ ಇವರ ಗದ್ದಿಗೆಗೂ ಒಂದು 14 ಕಿಲೋಮೀಟ್ರ್ ದೂರ ಅದ. ಚನ್ನಬಸವಣ್ಣನವರು ಇವರು ಅಪರಿಮಿತ ಜ್ಞಾನಿಯಾಗಿದ್ದರು, ವೇದಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಸಂಸ್ಕೃತಿ ಜಾತವೇದ ಮುನಿಗಳಲ್ಲಿ ಅವರೇನು ಕನ್ನಡ ಕಲ್ತಿಲ್ಲ. ಸಂಸ್ಕೃತ ಸಾಹಿತ್ಯವನ್ನು ಓದಿ ಅದನ್ನು ಹೊಳ್ಳೆ ಸಂಸ್ಕೃತನಾಗ ಕೊಟ್ಟರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಕೆಲವೇ ಜನರಿಗೆ ಅರ್ಥ ಆಗ್ತದ ಕಾರಣಕ್ಕಾಗಿ ವಚನಕಾರ ಮಾಡಿದ ಬೆಸ್ಟ್ ಕೆಲಸ ಏನಂದ್ರೆ ಅತ್ಯಂತ ಸರಳ ಕನ್ನಡದಲ್ಲಿ ತಮ್ಮ ಜ್ಞಾನವನ್ನು ಕೊಟ್ಟದ್ದು. ಅದನ್ನು ಹೇಳಿದ್ದು ಮತ್ತೊಬ್ಬರ ಮುಂದೆ ಹೋಗಿ ವಕೀಲರ ಮುಂದೆ ಸರಿದು ಓದಿ ಹೇಳ್ರಿ ಅಥವಾ ಸಂಶೋಧಕರ ಮುಂದೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಅದ್ರಾಗ ಏನು ಒತ್ತಕ್ಷರನೂ ಇಲ್ಲ, ಭಾಳ ತ್ರೈರಾಸಿಕನೂ ಇಲ್ಲ. ಸಿಂಪಲ್. ಕಲಹ ಬೇಡ, ಕೊಲ ಬೇಡ, ಖುಷಿಯ ನುಡಿಯಲ್ಲಿ ಸರ್ ಹೇಳಿದರು. ಭಾಳ ಚೆನ್ನಾಗಿ ಹಾಡೇ ಹೇಳಿ ನಮ್ಮ ನಾಗೇಶಣ್ಣ ಅವ್ರು ಹೇಳಿದರು. ಎಷ್ಟು ಸರಳ ಅದಾವೆ. ಅದಕ್ಕೆ ನೀವು ಮತ್ತೊಬ್ಬರು ಯಾರು ವಿಶ್ಲೇಷಣೆಕಾರರ ಅವಶ್ಯಕತೆಯೇ ಇಲ್ಲ. ಯಾರು ಬೇಕಾದವರು ನಿರಕ್ಷರಿಗಳು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಸಾಹಿತ್ಯ ಅಂದ್ರೆ ಅದು ವಚನ ಸಾಹಿತ್ಯ. ನೀವು ಸಂಸ್ಕೃತ ಸಾಹಿತ್ಯಕ್ಕೆ ಪಂಡಿತರೇ ಬೇಕು. ಬೇಂದ್ರೆ ಸಾಹಿತ್ಯನೂ ಅಸರಳಿಲ್ಲ. ಬೇಂದ್ರೆ ಸಾಹಿತ್ಯನೂ ಹೇಳಕ್ಕೆ ಮತ್ತೆ ಯಾರಾದರೂ ಉಪನ್ಯಾಸಕರೇ ಬೇಕಾಗ್ತದೆ. ಆದರೆ ವಚನಕ್ಕೆ ಸರಳ ಕನ್ನಡ ಬರೋರಾದರೆ ಸಾಕು ಅಂತನ್ನುವಂಥದ್ದು. ಶಟಸ್ಥಳ ಸಂಸ್ಥಾನಪಾನಾಚಾರ್ಯರವರು ಭಕ್ತಿ ಜ್ಞಾನ ಕ್ರಿಯೆಗಳಲ್ಲಿ ಮೇರು,
ಸತ್ಯ ತತ್ವಗಳ ಬೋಧಕರವರು. ಬಸವಾದಿ ಶರಣರಿಗೆ ಅರಿವು. ಸೊನ್ನಲಿಗೆ ಸಿದ್ದರಾಮಯ್ಯಗೆ ಗುರುವಾಗಿದ್ದರವರು. ಕರ್ಮಯೋಗಿ ಸಿದ್ದರಾಮಯ್ಯ ಲಿಂಗ ದೀಕ್ಷೆಯನ್ನು ಕೊಟ್ಟಂಥವರು. ಶಿವಯೋಗದ ನೆಲೆ ಕಲೆಯನ್ನು ಅರುಹಿ ಶಿವಯೋಗಿಯನ್ನಾಗಿಸಿದ ಹಿರಿಮೆ ಅವರದು. ಶಟಸ್ಥಳಗಳು ಅಂತನ್ನೋದ್ರ ಬಗ್ಗೆ ಬರ್ತದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವೆಲ್ಲ ತಮಗೆ ಗೊತ್ತಿರುವಂತಹ ವಿಚಾರಗಳೇ. ತಂದೆ ಶಿವದೇವ, ತಾಯಿ ನಾಗಲಾಂಬಿಕೆ. ಕೂಡಲ ಸಂಗಮದಲ್ಲಿ ಜನಿಸ್ತಾರೆ, ಕಲ್ಯಾಣದಲ್ಲಿ ಬೆಳೆದರು, ಉಳುವಿಯಲ್ಲಿ ಲಿಂಗೈಕ್ಯರಾಗ್ತಾರೆ ಅವರು. ಇನ್ನು ನೆಕ್ಸ್ಟ್ ಬರುವಂಥ ಇಬ್ಬರು ಮಡಿವಾಳ ಮಾಚಯ್ಯ ಅಂತ. ಇವರು ದೇವರಿಬ್ಬರಿಗೆ ಅವರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಬಸವಣ್ಣನವರು ಮೆಚ್ಚಿ ಕಲ್ಯಾಣಕ್ಕೆ ಬರ್ತಾರೆ. ಭಾಳಷ್ಟು ಮಂದಿ ಮಡಿವಾಳ ಅನ್ನೋ ಪದ ಬಂದ ಕೂಡ ಇವರು ಅಗಸರು ಅಂತನ್ನುವಂಥದ್ದು ತಿಳ್ಕೊಳ್ತಾರೆ. ಭಾಳ ದಿವಸ ನಾವು ಹಾಗೆ ತಿಳ್ಕೊಂಡಿದ್ದೇವೆ. ಯಾರ್ಯಾರ ವೃತ್ತಿ ಅದ ಅದು ಈ ವಚನಕಾರರಲ್ಲಿ ಆ ವೃತ್ತಿಯನ್ನು ಹೇಳ್ಕೊಳ್ಳಿಕ್ಕೆ ಅವ್ರು ಎಂದೂ ಹಿಂಜರಿದಿಲ್ಲ. ಲಕ್ಕಮ್ಮ ನೋಡಿರಿ, ಕೆಲಸ ಆಯ್ದೆ ಅಕ್ಕಿಯನ್ನು ಆಯ್ತಿದ್ದಕ್ಕೆ ಹೆಸರು ಮಂದಿ ಆಯ್ದಕ್ಕಿ ಲಕ್ಕಮ್ಮ ಅಂತ ಬಂತು. ಡೋಹರ ಕಕ್ಕಯ್ಯ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡಲಿರು, ನಾನು ಡೋಹರ ಕಕ್ಕಯ್ಯನಿದ್ದೇನೆ. ಮಡಿವಾಳ ಮಾಚಿದೇವ ಅಂತ ಬಂದಾಗ ಹಂಗಾರೆ ಇವರು ಅಗಸರಾಗಿದ್ರ? ಇಲ್ಲ. ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಶೋಧನೆಯನ್ನು ಡಪ್ತಾಗಿ ಮಾಡಿ ಅವ್ರೇನು ಪ್ರೂವ್ ಮಾಡಿದ್ರು ಅಂದರೆ, ಕೇವಲ ಶಿವಶರಣರ ಬಟ್ಟೆಯನ್ನು ಮಾತ್ರ ಒಗೆದು ಅದನ್ನು ಮಡಿ ಮಾಡಿ ಕೊಡ್ತಿದ್ರೆ ಹೊರತು ಸಾರ್ವಜನಿಕರ ಬಟ್ಟೆ ಒಗೆಯುವಂಥ ಅಗಸ ಅಲ್ಲ. ಇವರು ಬಸವಣ್ಣನವರನ್ನು ಮೆಚ್ಚಿ ಕಲ್ಯಾಣಕ್ಕೆ ಬರ್ತಾರೆ. ಸಮಾನತೆಯ ಧರ್ಮಕ್ಕಾಗಿ ಹಂಬಲಿಸಿದರು. ಸಾಮಾಜಿಕ ತಾರತಮ್ಯ ಇತ್ತು, ವರ್ಣ ವ್ಯವಸ್ಥೆ ಇತ್ತು, ಬ್ರಾಹ್ಮಣರ ಶ್ರೇಷ್ಠತೆ ಅನ್ನುವಂಥದ್ದು. ಈ ತಾರತಮ್ಯ ಆ ಕಾಲಕ್ಕೆ ಇತ್ತು, ಈಗಲೂ ಇರುವಂಥದ್ದು. 12ನೇ ಶತಮಾನದಾಗ ಅದು ವರ್ಣ ಸಂಕೀರ್ಣದ್ದು ಭಾಳಷ್ಟು ಸಂಕೀರ್ಣತೆ ಇತ್ತು ಸಮಾಜ. ಬಸವಣ್ಣನವರ ಅರಿವು, ಆಚಾರ, ಕಾಯಕ, ದಾಸೋಹ, ವಿನಯ, ವಿನಮ್ರತೆ ಇದರಿಂದ ಪ್ರಭಾವಿತರಾಗಿದ್ದರು ಅವರು. ಶರಣರ ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕ ಪಾವನವೆಂದು ಭಾವಿಸಿದರು. ನೋಡಿರಿ, ಶರಣರ ಬಟ್ಟೆಯನ್ನು ಒಗೆದು ಮತ್ತೊಬ್ಬರ ಬಟ್ಟೆ ಒಗೆದ್ಬೇಕಾದ್ರೆ ದೊಡ್ಡ ಮನಸ್ಸು ಬೇಕು. ಅವರು ವೀರಶೈವ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಶರಣರ ಬಟ್ಟೆಯನ್ನು ಒಗೆಯುವುದೇ ಇಡೀ ವಚನಕಾರರಿಂದ ಇದನ್ನು ನಾನು ಕಲ್ತಿದ್ದು ಏನಂತಂದರೆ ಕಾಯಕನಿಷ್ಠೆ. ಕಾಯಕನಿಷ್ಠೆ, ಕಾಯಕದ ಕುರಿತು ಬಸವಣ್ಣವರು ಒಂದು 2-3 ಕಡೆ ಭಾಳ ಆದರೆ ಹೇಳಿರ್ಬೋದು, ಕಾಯಕವೇ ಕೈಲಾಸ. ಆದರೆ ಈ ಮಡಿವಾಳ ಮಾಚಿದೇವನವರು ಮತ್ತು ನುಲಿಯ ಚಂದಯ್ಯ ಕಾಯಕದ ಬಗ್ಗೆ ಇಷ್ಟು ಡೆಪ್ತಾಗಿ ವರ್ಕ್ ಮಾಡಿದಾರಲ್ಲ, ಯಾರನ್ನೂ ಬಿಡಲಿಲ್ಲ ಅವರು ಕಾಯಕದ ವಿಚಾರದಲ್ಲಿ. ಎಲ್ಲರೂ ಮಾಡಬೇಕಂತ ಹೇಳಿದವರು. ಸುಮ್ಮನೆ ಕೂತು ದೇವರ ಪೂಜೆ ಮಾಡಿ ಬದುಕೋದು ಬೇಡ. ಇನ್ನು ಒಂದು ತಮಗೆಲ್ಲ ಗೊತ್ತಿರಬೇಕು, ನಾ 12ನೇ ಶತಮಾನದ ಈ ಶರಣರ ನಡುವಿನ ಸಂವಾದ ಸಿನಿಮಾದಾಗ ನೋಡೇವೆ, ಬಿಟ್ಟು ಅದು ಬಿಟ್ಟು ಇನ್ನು ನಾಟಕದಲ್ಲಿ ನೋಡೇವೆ. ನನಗೆ ಭಾಳ ಹೆಮ್ಮೆ ಅನಿಸೋದು, ಪರಸ್ಪರ ಗೌರವ ಕೊಟ್ಟು ಇಷ್ಟು ಸದುವಾಗಿ ಮಾತಾಡ್ತಿದ್ರಲ್ಲ, ಅದು ಈಗ ಹಿಂಗಾದೇವು ನಾವು ಅಂತ ನನಗೆ ಕೆಟ್ಟ ಅನಿಸ್ತು. ಈಗ ನಾವು ಮಾತಾಡಿದರೆ ಯಾರನ್ನೂ ಗೌರವ ಕೊಡೋದಿಲ್ಲ, ಎಲ್ಲರನ್ನೂ ಕೆಟ್ಟಾಗಿ ಶಬ್ದದಾಗಿ ಬಳಸೋದು, ಯಾರು ಇರೋದಿಲ್ಲ ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ಎಲ್ಲಿ ಹೋಯ್ತದ? ಹಂಗಾರೆ 12ನೇ ಶತಮಾನದಲ್ಲಿ ನೀವು ಬಸವಣ್ಣವರು ಜಗಜ್ಯೋತಿ ಬಸವಣ್ಣ ಸಿನಿಮಾ ನೋಡೋದು ಗೊತ್ತಾಗ್ತದೆ. ಎಷ್ಟು ಗೌರವದಿಂದ ಮಾತಾಡೋದು, ಅಷ್ಟೇ ಗೌರವದಿಂದ ಎದುರಿಗಿನವರು ಮಾತಾಡ್ತಿದ್ರು. ಒಂದು ಸರ್ತಿ ಶರಣರಂದರೆ ಶರಣಾರ್ಥಿಗಳು ಅನ್ನುವಂಥದ್ದು ಆ ಒಂದು ಏನು ವ್ಯವಸ್ಥೆ ಇತ್ತು, ಅದೇ ಮುಂದುವರೆದಿದ್ರೆ ಭಾಳ ಚೆನ್ನಾಗಿ ಅನ್ನಿಸ್ತಿತ್ತು ಅಂತ ಅನಿಸ್ತು ನನಗೆ. ಆಗಾಗ ಬೇಸರಾದಾಗ ಅದು ಹಚ್ಕೊಂಡು ಕೂತಿರ್ತಾನೆ. ಒಬ್ಬರ ಬಗ್ಗೆ ಎಷ್ಟು ಪರಸ್ಪರ ಗೌರವದಿಂದ ಮಾತಾಡ್ತಿದ್ರು. ಅವ್ರೇನು ಯಾರೇನು ದೊಡ್ಡ ಅಧಿಕಾರದವರೆಲ್ಲ ಏನಲ್ಲ, ಸಾಮಾನ್ಯ ಕೆಲಸದವರು. ಅದು ಸಂಸ್ಕಾರ ಯಾರಿಗೆ ಕೊಟ್ಟರು? ಯಾರು ಕೊಟ್ಟರು ಅವರಿಗೆ? ಶರಣರ ಯೋಗಕ್ಷೇಮ ಅನುಭವಗೋಷ್ಠಿಯಲ್ಲಿ ಪಾಲ್ಗೊಳ್ಳುವುದು, ಬಸವಣ್ಣನವರ ಮಹಾಮನೆಯ ದಾಸೋಹದ ಕಾರ್ಯದಲ್ಲಿಯೂ ಅವರು ಸೇವೆ ಮಾಡ್ತಾರೆ. ಆದ್ಯ ಕರ್ತವ್ಯ ಅಂತ ಭಾವಿಸಿದ್ರು ಅವರು. ಬಸವಣ್ಣನವರ ಅಂಗರಕ್ಷಕರು ಆಗಿದ್ದರು. ಅವರ ತತ್ವಗಳನ್ನೇ ಉಸಿರಾಗಿ ಬದುಕಿದವರು ಮಡಿವಾಳ ಮಾಚಿದೇವರು. ಕಾಯಕ್ಕೆ ಹೋಗುವಾಗ ಬಲಗೈಯಲ್ಲಿ ಬಿಚ್ಚುಗತ್ತಿ, ಎಡಗೈಯಲ್ಲಿ ಎಚ್ಚರಿಕೆ ವೀರಗಂಟೆ. ತತ್ವಕ್ಕೆ ತಲೆ, ಧರ್ಮಕ್ಕೆ ನೆಲೆ, ಬದುಕಿಗೆ ಬೆಲೆ ಎಂಬ ಭಾವ ಅವರದಾಗಿತ್ತು. ನನಗೊಂದು ಕಾಡಿದ್ದೇನಂತಂದರೆ, ಕಾಯಕಕ್ಕೆ ಹೋಗುವಾಗ ಬಲಗೈಯಲ್ಲಿ ಬಿಚ್ಚುಗತ್ತಿ ಮತ್ತು ಎಡಗೈಯಲ್ಲಿ ಎಚ್ಚರಿಕೆ ವೀರಗಂಟೆ. ಈ ಶರಣರಿಗೆ ಯಾಕಿದು ಬಿಚ್ಚುಗತ್ತಿ ಬೇಕು, ವೀರಗಂಟೆ ಬೇಕು? ಮತ್ತು ನಾನು ಡೆಪ್ತ್ಗೆ ಹೋದೆ. ನಾನು ಕನ್ನಡ ಸಾಹಿತ್ಯದ ಯಾವುದೋ ಒಂದು ಸಮ್ಮೇಳನದಲ್ಲಿ ನಾನು ರಂಗಮಂದಿರದಾಗ ಒಂದು ವಿಚಾರ ಇಟ್ಟಿದ್ದೆ. ಅವಾಗ ಭಾಳ ಮಂದಿ ತಕರಾರು ಮಾಡಿದರು ನನಗೆ. ಕನ್ನಂಬಡಿ ಸರು, ಮೇತ್ರಿ ಅವರು, ಇಲ್ಲ ಕುಲಕರ್ಣಿಯವರು, ನೀವು ಹಿಂಗೆ ಆಪಾದನೆ ಮಾಡಿದರೆ ಹೇಗೆ? ನಾನು ಇತಿಹಾಸದ ಪ್ರಾಧ್ಯಾಪಕ, ವಿದ್ಯಾರ್ಥಿ. 12ನೇ ಶತಮಾನ ಏನಿತ್ತಲ್ಲ, ಇಡೀ ಭಾರತದ ಇತಿಹಾಸದಲ್ಲಿ ಹಿಂದೂ ಧರ್ಮದ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿ ಆಗಿರುವಂಥದ್ದು. ಲೆಕ್ಕಿಲ್ಲಾರ್ದಷ್ಟು ಹಿಂದೂ ದೇವಾಲಯಗಳನ್ನು ಹಾಳಾಗಿದ್ದು,
ಹಿಂದೂಗಳ ಮೇಲೆ ಭಾಳ ದೊಡ್ಡ ಪ್ರಮಾಣದ ಸಾಂಸ್ಕೃತಿಕ ದಾಳಿ, ಸಾಮಾಜಿಕ ದಾಳಿ, ದೇವಸ್ಥಾನದ ಮೇಲೆ ಧಾರ್ಮಿಕ ದಾಳಿ, ಇಷ್ಟೆಲ್ಲ ದಾಳಿ ನಡೆದ ಅನ್ಯಾಯ ಆದರೂ ವಚನಕಾರರು ದಾಸರು ಯಾಕೆ ತಮ್ಮ ಸಾಹಿತ್ಯದಲ್ಲಿ ಬರೀಲಿಲ್ಲ ಅನ್ನೋದನ್ನು ನಾನು ಅವತ್ತು ಪ್ರಶ್ನಿಸಿದ್ದೆ. ಈಗೂ ನನ್ನ ಮನಸ್ಸಿನಾಗದ, ಯಾಕೆ ಇವರು ತಮ್ಮ ಸಾಹಿತ್ಯದಲ್ಲಿ ಅಲ್ಲಿ ನಡೆದ ಘಟನೆಗಳನ್ನು ಬರೀಲಿಲ್ಲ. ಬರೆದ್ರೆ ನಮಗೆ ಈಸಿ ಆಕ್ಕಿತ್ತು, ಯಾರು ಯಾವ ದೇವಸ್ಥಾನ ಕೆಡವ್ಯಾರ, ಯಾರು ಏನೇನು ಕೆಟ್ಟ ಕೆಲಸ ಮಾಡ್ಯಾರ ಗೊತ್ತಾಕ್ಕಿತ್ತು. ಯಾಕೆ ಬರೀಲಿಲ್ಲ? ಅಲ್ಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆ, ಮಲ್ಲಿಕಾರ್ಜುನ ದಂಡಯಾತ್ರೆ ದಕ್ಷಿಣ ಭಾರತ ನಡೆದಿದ್ದೇ ವಚನ ಸಾಹಿತ್ಯದ ಕಾಲದಲ್ಲಿ. ಅವ್ರು ಯಾರೂ ಬರೆಯುವುದಿಲ್ಲ. ನನಗನ್ನಿಸ್ತು ಮೌನ ಯಾಕೆ ವಹಿಸಿದ್ರು, ಅಥವಾ ಮುಸ್ಲಿಮರ ದಾಳಿ ಅದರ ಪರಿಣಾಮಕ್ಕೆ ಅಂಜಿದ್ರ ಅಂದಾಗ ಕನ್ನಡರೇ ಕುಲಕರ್ಣಿ ಅವರೇ ವಚನಕಾರರನ್ನ ನೀವು ಅಂಜಿದ್ರು ಅನ್ಬೇಡ, ಹಂಗಾರೆ ಧೈರ್ಯವಂತರಿದ್ದರೆ ಬರೀತಿದ್ರು ಅನ್ನೋದು ನಾನು ಅವತ್ತು ವಾದ ಮಾಡಿದ್ದೆ. ಎಲ್ಲೂ ಅವರು ಪ್ರತಿಭಟನೆ ತೋರಿಸ್ಲಿಲ್ಲ. ಬಿಜಾಪುರದಾಗೆ 200ಕ್ಕಿಂತ ಹೆಚ್ಚು ದೇವಸ್ಥಾನ ಹಾಳಾಗ್ಯಾವ, ಅದನ್ನು ಯಾರೂ ದಾಖಲಿಸ್ಲಿಲ್ಲ ವಚನಕಾರ. ಸೊ ಅವಾಗ ಅನ್ನಿಸ್ತು, ಈಗಿದು ನೋಡಿದರೆ ನಾನು ಕಲ್ಕೇರಿಗೆ ಹೋದಾಗ ಅಲ್ಲಿದು ದೇವಸ್ಥಾನ ಎಲ್ಲ ನೋಡಿದೆ. ಅಲ್ಲಿ ಆ ಪ್ರಶ್ನೆ ಹುಡುಕ್ತು ನನಗೆ. ಅಲ್ಲಿ ಕಲ್ಕೇರಿ ದೇವರು ಅಲ್ಲಿ ವೀರಗಂಟಿ ಮಠ ಅಂತದ, ನೀವು ಯಾರು ನೋಡಿರ್ಬೋದು. ಅವರು ಕೂಡ ಟೊಂಕಕ್ಕೆ ಕತ್ತಿಯನ್ನು ಮತ್ತು ಕೈಯಲ್ಲಿ ಗಂಟೆಯನ್ನು ವೀರಗಂಟಿ ಮಠ ಅಂತ ಅದು. ಯಾಕಂತ ನಾನು ಕೇಳಿದಾಗ ಗೊತ್ತಾಗಿದ್ದು, ಮುಸ್ಲಿಮರ ದಾಳಿ ಬಂದಾಗ ಎದುರಿಸಲಿಕ್ಕೆ ಮತ್ತು ಎಚ್ಚರಿಸಲಿಕ್ಕೆ ಈ ಆಧ್ಯಾತ್ಮ ಲೈನ್ದವರು ಖಡ್ಗ ಕಟ್ಕೊಂಡು ತಿರುಗಾಡ್ತಿದ್ರು, ಗಂಟೆ ಕಟ್ಕೊಂಡು ತಿರುಗಾಡ್ತಿದ್ರು, ಅದೇ ಅಲಾರಾಮ್. ಸೊ ಅದು ಎಲ್ಲಿ ಇದಕ್ಕಿಂತ ಮೂಲ ಅಂದರೆ ವೀರಗಂಟಿ ಮಠ ಕಲಿಕೇರಿಗಿಂತ ಮೊದಲು ಈ ಮಡಿವಾಳ ಮಾಚಿದೇವನವರು ಆ ಶತ್ರುಗಳನ್ನು ಎದುರಿಸಲಿಕ್ಕೆ ವಚನಕಾರರಿಗೆ ಅಥವಾ ಈ ದಾಸ ಸಾಹಿತ್ಯ ಲೈನ್ದ ಇದ್ದವರಿಗೆ ಇದೊಂದು ಮಾದರಿ ಆಗಿತ್ತೇನೋ, ಎದುರಿಸಲಿಕ್ಕೆ ಅದೊಂದು ಎಚ್ಚರಿಕೆನ ಅಥವಾ ಪೂರ್ವ ತಯಾರಿನ ಅಂತನೋ, ಟೊಂಕ ಖಡ್ಗ ಕಟ್ಕೊಂಡು ತಿರುಗಾಡ್ತಿದ್ರು ಅನ್ನುವಂಥದ್ದು. ಅದು ಇನ್ನೂ ಸಂಶೋಧನೆ ಆಗಬೇಕು, ಯಾವ ಕಾರಣ ಕಟ್ಕೋತಿದ್ರು. ಮಡಿವಾಳ ಮಾಚಿದೇವರ ವಚನ 1, ಮಹಾರಾರಿಯ ಬೆಸದಿಂದ ಬಸವಣ್ಣ ಧಾರುಣಿಗೆ ಬಂದರು ಅನ್ನುವಂಥದ್ದು ಅವತರಿಸಿದರು. ಸದ್ಭಕ್ತಿಯನ್ನು ತೋರಿದವರು, ಶಿವಶರಣರಿಗೆಲ್ಲದೆ ಭಕ್ತಿಯ ಸಂಚವ ಮುಕ್ತಿಯ ಭೇದವನ್ನು ಉಪದೇಶಿಸಿದವರು. ಬಸವಣ್ಣ ಶಿವಶರಣರಿಗೆಲ್ಲರಿಗೆ ನಿತ್ಯ ಲಿಂಗಾರ್ಚನೆ ಎನ್ನುವುದನ್ನು ಕಲಿಸಿ ರಕ್ಷಿಸಿದಾತ ಬಸವಣ್ಣ ಅಂತ ಕಲಿದೇವ ಅಂತ ಅನ್ನೋದು ಬರೀತಾರೆ. ಕಲಿದೇವ ಅವರ ಅಂಕಿತ ನಾಮ ಆಗಿತ್ತು ಅನ್ನೋದು ಗೊತ್ತಾಗ್ತದೆ. ಕೊನೆ 2 ವ್ಯಕ್ತಿಗಳು ಸರ್ ನನಗೆ ಹೇಳಿದಂಥ ವ್ಯಕ್ತಿ ನುಲಿಯ ಚಂದಯ್ಯ. ನಾವು ಸಿಂದಗಿಗೆ ಹೋಗೋ ರಸ್ತೆಯಾಗ ನುಲಿಯ ಚಂದಯ್ಯನವರು ನೋಡ್ತಿದ್ದೀವಿ. ಒಂದು ಸರ್ತಿ ಮಾತ್ರ ನಾನು ಶಿವಣಿಗೆ ಹೋಗಿದ್ದೆ. ನಾನು ಒಂದು ಕಾರ್ಯಕ್ರಮ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು, ನಾನು ಕೂಡ ಇಲ್ಲಿದೊಂದು ಗಣಪತಿ 25 ವರ್ಷದ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಕೇಳಿದೆ ನಾನು, ಅವ್ರದ್ದು ಭಾಳ ನಮಗೆ ನುಲಿಯ ಚಂದಯ್ಯನ ಬಗ್ಗೆ ಗೊತ್ತಿಲ್ಲ ಸರ್, ಹುಟ್ಟಿದ ಊರು ಇದು, ಬಟ್ ಕಾರ್ಯಕ್ಷೇತ್ರ ಇದು ಅಲ್ಲ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಅವರು ಕಲ್ಯಾಣ ಕಡೆ ತಿರುಗಾಡ್ತಾರೆ ಅಂತ ಇಷ್ಟು ಗೊತ್ತಾಗಿತ್ತು. ಆಮೇಲೆ ಹುಬ್ಬಳ್ಳಿಗೆ ಹೋದಾಗ ಒಬ್ಬರು ನನಗೆ ಸಿಕ್ಕಿದ್ರು. ಸರ್ ನಿಮ್ಮ ನುಲಿಯ ಚಂದನ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ನನಗೆ ಭಾಳಷ್ಟು ಐಡಿಯಾ ಇಲ್ಲ. ಮತ್ತು ಒಂದು ಪದ ಬರ್ತದಿಲ್ಲ, ಏನಂತಂದರೆ ನುಲಿಯ ಪದ ಬಂದ್ಕೊಳ್ಳೆ ಸಹಜವಾಗಿ ನಮ್ಮ ತೆಲಿಗೆಲ್ಲ ಹೋಗೋದಂದ್ರೆ ನೇಕಾರ ಇದ್ರೆ ನಾವು ನೂಲ್ಸಿದ್ರ. ಅದು ಇನ್ನೂ ಅಷ್ಟು ನನಗೆ ಡಪ್ತ ಐಡಿಯಾ ಇಲ್ಲ, ಸಂಶೋಧನೆ ಮಾಡಬೇಕು ಅದರ ಬಗ್ಗೆ. ಅವರು ಸುತ್ತಮುತ್ತಲ ಕೆರೆಯಲ್ಲಿದ್ದಂಥ ಹುಲ್ಲನ್ನು ತೆಗೆದುಕೊಂಡು ನೂಲಿ ಆ ಹಗ್ಗ ಮಾಡಿ ಅದರಿಂದ ಬಂದಂತಹ ಹಣದಿಂದ ಬದುಕನ್ನು ಸಾಗಿಸ್ತಿದ್ರು, ಶರಣ ಬದುಕನ್ನು ಸಾಗಿಸ್ತವರು. ಆದರೆ ಕುಂಚಿಟಿಗೇರು ಅಂತ ಬರ್ತಾರೆ ನಾವು, ಆ ಸಮುದಾಯದವ್ರು ಹೇಳ್ತಾರೆ ಇಲ್ಲ ಸರ್ ನುಲಿಯ ಚಂದಯ್ಯ ನಮ್ಮ ಸಮುದಾಯದವನು. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಚಟ ಇರ್ತದೆ ಅಂತಂದರೆ ಸಹಜ ಬುದ್ಧಿ, ಅದು ದೊಡ್ಡವ್ರು ನಮ್ಮವ್ರು ಅನ್ನೋದು. ಬೇರೆದವ್ರನ್ನಾದರೆ ಸಂಬಂಧಿಕರಿದ್ರು ಗೊತ್ತಿಲ್ಲ, ಹೋಗ್ರಿ ನಮ್ಗೆ ಗೊತ್ತಿಲ್ಲರಿ ನಮ್ಗೆ ಅವ್ರು ಯಾರತ್ತ. ವೀರಪ್ಪನ ನಮ್ಮವ್ರು ಅಂತ ಯಾರೂ ಅನ್ನಲಿಲ್ಲ, ಆದರೆ ಎಲ್ಲರೂ ಬಸವಣ್ಣವ್ರು ನಮ್ಮವ್ರು ಅಂತ, ನಮ್ಮ ಊರವರು. ಹೆಂಗೆ ಇಂಗ್ಲೀಷವ್ರದವ್ರು ನಮ್ಮವ್ರು ಅಂತಾರೆ, ಬಾಗೇವಾಡಿಯವ್ರು ನಮ್ಮವ್ರು ಅಂತಾರೆ. ಅದೇ ವೀರಪ್ಪನ ನಮ್ಮವ್ರು ಅಂತ ಯಾರು ಹೇಳ್ತಾರೆ ನೋಡ್ರಿ, ಯಾರು ಹೇಳೋದಿಲ್ಲ. ಕೆಟ್ಟವ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಸಂಬಂಧಿಕರು ಗೊತ್ತಿಲ್ಲ ಅಂತ ಹೇಳೋದು. ಕೊಂಚಿ ಕೊರವ್ಯಾರ ಅಂತಂತಾರೆ, ನಿಮ್ಗೆ ಗೊತ್ತಿರ್ಬೇಕು. ಆ ಸಮುದಾಯದವ್ರು ಹೇಳ್ತಾರೆ ಸರ್ ನುಲಿಯ ಚಂದಯ್ಯ ನಮ್ಮ ಸಮುದಾಯದವನು, ಹಗ್ಗ ನೋಡ್ತಿದ್ದ ನಮ್ಮ ಕಾರಣಕ್ಕಾಗಿ ಅವರು ನೇಕಾರಲ್ಲ, ನೇಕಾರರು ದಾರದಿಂದ ಕೆಲಸ ಮಾಡ್ತಿದ್ರು, ಅದನ್ನು ನೊಲಿತಿದ್ರು ಅಂತ ವ್ಯಕ್ತಿ. ಯಾವ ಧರ್ಮದವರು, ಎಲ್ಲಿ ಹುಟ್ಟಾರೆ, ಯಾವ ಜಾತಿ ಮುಖ್ಯ ಅಲ್ಲ, ಏನು ಸಾಧನೆ ಮಾಡಿದ್ರು ಅನ್ನೋದಷ್ಟೇ ಮುಖ್ಯ ಅನ್ನೋದು. ಹುಲ್ಲನ್ನು ತಂದು ಹೊಲದಿಂದ ಹಗ್ಗವನ್ನು ಹೊಸೆದು ಅದರ ಬಂಧದಿಂದ ಹಣವನ್ನು ಬದುಕನ್ನು ಸಾಗಿಸ್ತಿದ್ರು. ಕಲ್ಯಾಣದಲ್ಲಿಯೂ ಅದೇ ಕೆಲಸ ಮಾಡಿದರು. ಇಲ್ಲಿಂದ ಹೋದ್ಮೇಲೆ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ನಾವು ಅಂಬೇಡ್ಕರ್ ಅವರು ಬಂದ ಮೇಲೆ ಸಮತಾವಾದ ಅಂತ 12ನೇ ಶತಮಾನದಲ್ಲಿ ಅನೇಕ ಮೊದಲಿಗರು ಅಂತ ಅನ್ನೋದು ನಾವು ಗೊತ್ತು ಮಾಡ್ಕೋಬೇಕು. ಈ 12ನೇ ಶತಮಾನ ನಮ್ಮ ಶಾಲೆಗೆ ಹಿಂಗೆ ಕಲಿಸ್ತಾರಲ್ಲ, ಶಿಕ್ಷಕರ ಬಗ್ಗೆ
ಡೆಮೋಕ್ರಸಿ ಬಂದಾಗ ನಾವು ಅಬ್ರಹಾಂ ಲಿಂಕನ್ ಎಕ್ಸಾಂಪಲ್ ಹೇಳಿದ್ರು, ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್, ಇದನ್ನೇ ಕಲಿಸಿದ್ರು ನಮ್ಮ ಮಾಸ್ತರ್ಗಳು. ಆದರೆ ಎಲ್ಲೂ ನಮ್ಮ ಮಾಸ್ತರ್ ನಮ್ಗೆ ಏನು ಹೇಳಿಲ್ಲ ಅಂದ್ರೆ 12ನೇ ಶತಮಾನದಾಗೆ ಶಿವಶರಣರು ಬಸವಣ್ಣನವರು ಅನುಭವ ಮಂಟಪ ಅನ್ನುವಂಥ ಒಂದು ಸಂಸತ್ತನ್ನು ಕಟ್ಟಿದರು ಅಂತ ಹೇಳಲೇ ಇಲ್ಲ. ಯಾಕೆ ಹೇಳಿಲ್ಲ ಗೊತ್ತಾಗಲಿಲ್ಲ. ನಾವ್ಯಾಕೆ ಅಬ್ರಹಾಂ ಲಿಂಕನ್ಗಿಂತ ಎಷ್ಟು ಮೊದಲು ನಮ್ಮ ಶಿವಶರಣರು ಯಾವುದೇ ಜಾತಿ ಭೇದ ಇದ್ದಿದ್ದಿಲ್ಲ, ಲಿಂಗ ಭೇದ ಇದ್ದಿದ್ದಿಲ್ಲ, ಏನೂ ಇಲ್ಲ. ನಂತರ ಎಲ್ಲರನ್ನೂ ಒಳಗೊಂಡಂತಹದ್ದು ಸಂಸತ್ತು ಅನುಭವ ಮಂಟಪ. ಜಗತ್ತಿನ ಮೊದಲ ಸಂಸತ್ತು ಅನುಭವ ಮಂಟಪ ಅನ್ನುವಂಥದ್ದು ಇತ್ತೀಚೆಗೆ ಗೊತ್ತಾಗಿರುವಂಥದ್ದು. ನೋಡಿರಿ, ಸಮಪಾಲು ಅನ್ನುವಂಥದ್ದು ವೈಚಾರಿಕ ಕ್ರಾಂತಿಗೆ ನಾಂದಿ ಹಾಡಿದವರು ಬಸವಣ್ಣನವರ ಕೀರ್ತಿಗೆ ಮನಸೂತು ನೆಮ್ಮದಿ ಬಾಳನ್ನು ಬದುಕಬೇಕೆಂದು ಹಿರಿಯಾಸೆಯಿಂದ ಕಲ್ಯಾಣಕ್ಕೆ ಬರ್ತಾರೆ ನುಲಿ ಚಂದೆ. ಇಲ್ಲಿಂದ ನೆಮ್ಮದಿ ಬದುಕಿಗಾಗಿ ಅಲ್ಲಿ ಹೋದರು ಅಂತ. ಬಹುಶಃ ಅವರ ಜಾತಿ ವ್ಯವಸ್ಥೆಯಿಂದ ತೊಂದರೆ ಒಳಗಾಗಿದ್ರೇನೋ ಅಂತ ಅನ್ನಿಸ್ತದೆ. ಕಾಯಕ ದಾಸೋಹಕ್ಕೆ ಬದ್ಧನಾಗಿ ಜೀವಿಸುತ್ತಲಿದ್ದರು. ಬಸವಣ್ಣವರಿಗಿಂತ ಹೆಚ್ಚು ಕಾಯಕ ನಿಷ್ಠೆ ನಾನು ನೋಡಿದ್ದು ನುಲಿಯ ಚಂದಯ್ಯನವರಲ್ಲಿ. ಲಿಂಗನಿಷ್ಠೆ, ಜಂಗಮ ದಾಸೋಹ, ಸತ್ಯ ಶುದ್ಧ ಕಾಯಕ, ಅನುಭವ ಗೋಷ್ಠಿಗಳಲ್ಲಿ ನಿರತನಾಗುವುದು ಇವರ ನಿತ್ಯದ ಕೆಲಸಗಳಾಗಿತ್ತು. ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾದಾಗ ಮಾಚಯ್ಯನವರು, ಅಕ್ಕನಾಗಮ್ಮ, ಗಂಗಾಂಬಿಕೆ, ಚನ್ನಬಸವನವರು ಮುಂತಾದವರೊಡನೆ ಇವರು ಕೂಡ ವಚನದ ಕಟ್ಟನ್ನು ಕಟ್ಟಿಕೊಂಡು ಬಂದಂಥವರು. ಈ ಸಂದರ್ಭದಲ್ಲಿ ಬಿಜ್ಜಳನ ಸೈನ್ಯ ಶರಣರ ಮೇಲೆ ದಾಳಿ ಮಾಡುತ್ತದೆ. ಅನೇಕ ಶರಣರು ಕಾದಾಡಿ ವೀರಮರಣವನ್ನು ಹೊಂದಿದರು. ಅವರಲ್ಲಿ ಚನ್ನಬಸವಣ್ಣವರು ಒಬ್ಬರಾಗಿದ್ದಾರೆ ಅಂತನ್ನುವಂಥ ಅಲ್ಲಿ ವೀರಮರಣ ಹೊಂದ್ತಾರೆ. ಮುಂದೆ ಬಸವ ಧರ್ಮ ಪ್ರಸಾರಕ್ಕಾಗಿ ಅಕ್ಕನ ಆಗಮನದೊಂದಿಗೆ ನುಲಿಯ ಚಂದಯ್ಯನವರು ಎಣ್ಣೆ ಹೊಳೆ ಅಂತ ಬರ್ತದೆ, ಎಣ್ಣೆ ಹೊಳೆ ಗ್ರಾಮಕ್ಕೆ ಬರ್ತಾರೆ. ಎಣ್ಣೆ ಹೊಳೆ ಗ್ರಾಮದಲ್ಲಿನೇ ಅಕ್ಕನಾಗಮ್ಮ ತೀರ್ಕೋತಾರೆ. ಅಲ್ಲೇ ಅವ್ರದ್ದು ಸಮಾಧಿ ಇರುವಂಥದ್ದು. ನುಲಿಯ ಚಂದಯ್ಯನವರು ಅಲ್ಲಲ್ಲಿ ಅನುಭವ ಗೋಷ್ಠಿಯನ್ನು ಮಾಡ್ತಾ, ಲಿಂಗ ದೀಕ್ಷೆಯನ್ನು ಮಾಡ್ತಾ ನಂದಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿಂದ ಪದ್ಮಾವತಿ ಅಂತ ಒಂದು ವ್ಯಕ್ತಿ ಪರಿಚಯ ಆಗ್ತದೆ. ಮುಂದೆ ಆ ಊರಿನ ಹೆಸರೇ ಪದ್ಮಾವತಿ ಅಂತ ಆಗ್ತದೆ. ನನಗೆ ಗೊಂದಲಾಗಿಬಿಡ್ತದೆ. ಪದ್ಮಾವತಿ ಅನ್ನೋದು ವ್ಯಕ್ತಿನ, ಪದ್ಮಾವತಿ ಅನ್ನೋದು ಊರ, ಎರಡೂ ಹೌದು. ಪದ್ಮಾವತಿ ಪ್ರದೇಶಕ್ಕೆ ಬರ್ತಾರವರು, ಅಲ್ಲಿಯೇ ಲಿಂಗೈಕ್ಯರಾದರು. ಆಮೇಲೆ ಇಡೀ ಊರೇ ನುಲಿಯ ಚಂದಯ್ಯನವರ ಹೆಸರಿನಾಗ ಆ ಊರಾಗಿರುವಂಥದ್ದು. ನುಲೇಯನೂರು ಅಂತ ಬರ್ತದೆ, ನೂಲನೂರು ಅಂತ ಆಯ್ತಿಗದು ಅಂತನ್ನುವಂಥದ್ದು. ನುಲಿಯ ಚಂದಯ್ಯನವರ ಕಾವ್ಯನಾಮ ಚಂದೇಶ್ವರ ಲಿಂಗ ಅಂತನ್ನುವಂಥದ್ದು. ಇವರ ವಚನಗಳು ಸತ್ವಯುಕ್ತವಾಗಿವೆ, ಪರಿಣಾಮಕಾರಿಯಾಗಿವೆ, ಫಲಕಾರಿಯಾಗಿವೆ. 48 ವಚನಗಳು ನಮಗೆ ಇಲ್ಲಿ ತನಕ ಅವ್ರದ್ದು ಸಿಕ್ಕಿದ್ದು. ಸಮಾಜ ಸೇವೆ, ಧರ್ಮ ಅಂತ ಬಯಸ್ತಾರೆ. ಪದ್ಮಾವತಿ ಎನ್ನುವರು ನುಲಿಯ ಚಂದಯ್ಯನವರ ಹೆಸರಿಗೆ ಒಂದು ಕೆರೆಯನ್ನು ಕಟ್ಟಿಕೊಟ್ಟರು ಅನ್ನೋದು ಗೊತ್ತಾಗ್ತದೆ. ಇವತ್ತಿಗೂ ಆ ಕೆರೆ ಇದೆ. ಆ ಕೆರೆಯ ಮೇಲೇ ಒಂದು ಮಠ ಕಟ್ಟಿದರು. ಆ ಮಠದೊಳಗೆ ಇವರು ಕೂತು ಕೆಲಸ ಮಾಡ್ತಿದ್ರು ಅನ್ನೋದು. ಹೋಗು ಹಳಕಟ್ಟೆಯವರು ನಮ್ಮವರೇ, ವಚನ ಪಿತಾಮಹರು. ಅವರು ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಪೂಜೆ ಮಾಡಿದರೆ ಅದು ದೇವರಿಗೆ ಸಲ್ಲುವುದಿಲ್ಲ. ಯಾರಿಗಾರ ಬೇಡಿ ತಂದು ಕಸ್ಕೊಂಡು ತಂದು ಸ್ವಂತ ದುಡಿಬೇಕು, ಅದರೊಳಗೆ ದೇವರಿಗೆ ಮಾಡಬೇಕು ಅಥವಾ ದಾನ ಮಾಡಬೇಕು ಅನ್ನೋ ವಿಚಾರದವರು. ಸತ್ಯ ಶುದ್ಧ ಕಾಯಕದ ಬಗ್ಗೆ ಅವರು ಹೇಳ್ತಾರೆ. ನುಲಿಯ ಚಂದಯ್ಯನವರಿಗೆ ಸಂಬಂಧಿಸಿದ ಶಿಲಾಶಾಸನ ಬನವಾಸಿ ಒಳಗೆ ಮಧುಕೇಶ್ವರ ಟೆಂಪಲ್ ಅಂತದ, ಕದಂಬರ ರಾಜಧಾನಿ ಅದು. ಆ ದೇವಾಲಯದ ಒಂದು ಕಲ್ಲು ಮಂಟಪ ಅದ. ಅಲ್ಲಿ ಕೆಲವು ಶರಣರ ಹೆಸರು ಅದ. ಅದರೊಳಗೆ ಈ ನುಲಿಯ ಚಂದಯ್ಯನವರ ಹೆಸರು, ಕಾವ್ಯನಾಮ ಕೂಡ ಇದೆ ಅಂತನ್ನುವಂಥದ್ದು. ಗುರುವಾದರೂ ಕಾಯಕದಿಂದ ಜೀವನ ಮುಕ್ತಿ. ನೋಡ್ರಿ, ಗುರುವಿಗೂ ಕಾಯಕದಿಂದ ಎಕ್ಸಮ್ಟೆಡ್ ಇಲ್ಲ ಅಂತ ಹೇಳ್ತಾರೆ. ಗುರುವಾದರೂ ಅದೇ ಕೆಲಸ ಮಾಡಬೇಕು. ಬಹುಶಃ ಅವರು ಈ ದೇವರ ಪೂಜೆ ಅದನ್ನು ನೋಡಿ ಬೇಸತ್ತಿದ್ರು ಅಂತ ಅನ್ನಿಸ್ತದೆ. ಕಾಯಕ ನಿಷ್ಠೆ ಅನ್ನೋದನ್ನು ಶರಣರು ಹೇಳ್ತಾರೆ ಅಂತನ್ನುವಂಥದ್ದು. ಗುರುವಾದರೂ ಚರ ಸೇವೆ ಮಾಡಬೇಕು, ಲಿಂಗವಾದರೂ ಚರ ಸೇವೆ ಮಾಡಬೇಕು, ಜಂಗಮವಾದರೂ ಚರ ಸೇವೆ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಅಂತನ್ನೋದು. ಇನ್ನು ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ ಇಬ್ಬರು ವ್ಯಕ್ತಿ ಬಗ್ಗೆ ಒಂದೆರಡು ಸಾಲು. ಹಡಪದ ಅಪ್ಪಣ್ಣ ಈತ ಅನುಭವಿ ಶರಣ, ಭಕ್ತಿ ಜ್ಞಾನ ವೈರಾಗ್ಯಗಳ ತ್ರಿವೇಣ ಸಂಗಮ, ಸದು ವಿನಯಶೀಲ, ಆಶೆ ಆಮಿಷಗಳ ಪಾಶವನ್ನೇ ಕಿತ್ತೊಗೆದವನು, ಬಸವಣ್ಣನವರನ್ನು ಪರಮಶಿವ ಅವತಾರ ಅಂತ ತಿಳಿದವನು, ಕಾಯ ವಾಚ ಮನಸ್ಸ ಅಂತ ವೇದ ಉಪನಿಷತ್ನಲ್ಲಿ ಬರುವಂಥದ್ದು. ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವವಾಗಿ ಕಾರ್ಯ ಮಾಡಿದಂಥವರು. ಅಪ್ಪಣ್ಣನವರು ಅನುಭವ ಮಂಟಪದ ಕಾರ್ಯದರ್ಶಿಯಾಗಿದ್ದರು, ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದರು ಅನ್ನೋದು ಕೂಡ ಗೊತ್ತಾಗ್ತದೆ. ಕೊನೆಗೆ ಲಿಂಗಮ್ಮ ಅಂತನವರು, ಇವರು ಹಡಪದ ಅಪ್ಪಣ್ಣನವರ ಪತ್ನಿ, ಆದರ್ಶ ಗೃಹಿಣಿ. ಅಪ್ಪಣ್ಣನವರ ಅರಿವು, ಆಚಾರ, ಅನುಭವ ಮೈಗೂಡಿಸಿಕೊಂಡವರು. ಬಸವಣ್ಣನವರನ್ನೇ ಸರ್ವ ಎಂದು ತಿಳಿದಂಥವರು. ಶರಣರಿಗೆ ಪ್ರಸಾದ ದಾಸೋಹ ಕಾಯಕ ಮಾಡ್ತಿದ್ದರು. ಬಿಡುವಿನ ಸಮಯದಲ್ಲಿ ಲಿಂಗಾರ್ಚನೆಯನ್ನು ಮಾಡ್ತಿದ್ದರು ಅನ್ನೋದು ಗೊತ್ತಾಗ್ತದೆ. ಲಿಂಗಮ್ಮ ಕೂಡ ಗಂಡ ಅಪ್ಪಣ್ಣನೊಡನೆ ತಂಗಡಿಗೆ ಬರ್ತಾರೆ.
ಪತಿಯೊಡನೆ ಅಲ್ಲಿಯೇ ಲಿಂಗೈಕ್ಯರಾದರು. ಅವರ ವಚನ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಗೊತ್ತಾಗ್ತದೆ. ಇಷ್ಟು ಈ ವಿಜಯಪುರ ಜಿಲ್ಲೆ ಶರಣ ಕುರಿತು ಒಂದಷ್ಟು. ಅದರ ಬಗ್ಗೆ ನಾನು ಹೆಚ್ಚು ಜ್ಞಾನ ಪಡೆದವನಂತ ನನ್ನ ಕರೆದಾರಂತ ನಾನು ತಿಳ್ಕೊಳ್ಳೋದಿಲ್ಲ. ಸರ್, ಇದನ್ನು ನೀವು ಓದಿಲ್ಲ ತಿಳ್ಕೊರಿ, ಬರೀ ಇತಿಹಾಸವನ್ನು ಓದಿ, ಬರೀ ಆದಿಲ್ ಸಾಹಿತ್ಯ ಇತಿಹಾಸ ಅಷ್ಟೇ ಓದಿ ನಡೆಯೋದಿಲ್ಲ, ಶರಣ ಸಾಹಿತ್ಯದ ಬಗ್ಗೆ ತಿಳ್ಕೊರಿ ಅಂತ ಹೇಳ್ಯಾರಂತ ನಾನು ಭಾವಿಸಿ ನನ್ನ ಎರಡು ವಿಚಾರವನ್ನು ನಿಮ್ಮೊಂದು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.